ಜೂನ್ 11ರಿಂದ ಮುಂದಿನ 11 ದಿನ ಈ 5 ರಾಶಿಗೆ ಬಂಪರ್ ಅದೃಷ್ಟ ಆರಂಭವಾಗಲಿದೆ. ಸುವರ್ಣಯುಗ. ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿಯೇ ಆಗಿರುವ ಶುಕ್ರನ ಈ ನಕ್ಷತ್ರ ಬದಲಾವಣೆಯು ಈ ರಾಶಿಯವರಿಗೆ ಭರಪೂರ ಲಾಭವನ್ನು ತಂದುಕೊಡಲಿದೆ. ನಿಮ್ಮ ಭೌತಿಕ ಸುಖ ಸಮೃದ್ಧಿ ಹೆಚ್ಚಾಗಲಿದ್ದು, ಹಿಂದೆ ಕಳೆದು ಹೋಗಿದ್ದ ಸಂಪತ್ತು ಅಥವಾ ಬಾಕಿ ಉಳಿದಿದ್ದ ಹಣ ಮರಳಿ ನಿಮ್ಮ ಕೈ ಸೇರುವ ಯೋಗವಿದೆ. ನಿಮ್ಮ ಆತ್ಮವಿಶ್ವಾಸ ಗಣನೀಯವಾಗಿ ಏರಿಕೆಯಾಗಲಿದ್ದು, ದೈನಂದಿನ ವೃತ್ತಿಪರ ಕೆಲಸ ಕಾರ್ಯಗಳಲ್ಲಿ ನಿರಂತರ ಪ್ರಗತಿಯನ್ನು ಕಾಣುವಿರಿ. ಕರ್ಕಾಟಕ ರಾಶಿ. ಈ ಶುಭ ಅವಧಿಯಲ್ಲಿ ಕರ್ಕಾಟಕ ರಾಶಿಯವರ ಕೀರ್ತಿ ಮತ್ತು ಸಮಾಜದಲ್ಲಿನ ಗೌರವ ವೃದ್ಧಿಯಾಗಲಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿವೆ. ವೃತ್ತಿ ಜೀವನದಲ್ಲಿ ನೀವು ರೂಪಿಸಿದ ಯೋಜನೆಗಳು ಯಾವುದೇ ಅಡೆತಡೆಯಿಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ದೊರೆಯಲಿದ್ದು, ಮನೆಯಲ್ಲಿ ಸುಖ ಶಾಂತಿ ಮತ್ತು ಮಾನಸಿಕ ನೆಮ್ಮದಿ ನೆಲೆಸಲಿದೆ. ಕನ್ಯಾ ರಾಶಿ. ಆರ್ಥಿಕ ದೃಷ್ಟಿಕೋನದಿಂದ ಇಂದು ಕನ್ಯಾ ರಾಶಿಯವರಿಗೆ ಅತ್ಯಂತ ಲಾಭದಾಯಕ ಸಮಯವಾಗಲಿದೆ. ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಲು ಹೊಸ ಅವಕಾಶಗಳು ಮತ್ತು ಮಾರ್ಗಗಳು ತೆರೆದುಕೊಳ್ಳಲಿವೆ. ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸಕಾಲವಾಗಿದ್ದು, ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿರತೆ ಲಭಿಸಲಿದೆ. ವಿಶೇಷವಾಗಿ ಕಲಾಕ್ಷೇತ್ರ ಹಾಗೂ ಸೃಜನಶೀಲ ರಂಗದಲ್ಲಿ ತೊಡಗಿಸಿಕೊಂಡವರಿಗೆ ಅತ್ಯುತ್ತಮ ಅವಕಾಶಗಳು ಒಲಿದು ಬರಲಿವೆ. ವೃಶ್ಚಿಕ ರಾಶಿ. ಜೂನ್ 11ರಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆಗಳು ಗೋಚರಿಸಲಿವೆ. ಬಹುದಿನಗಳಿಂದ ಉತ್ತಮ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಕಚೇರಿಗಳಿಂದ ಶುಭ ಸುದ್ದಿ ಸಿಗುವ ನಿರೀಕ್ಷೆಯಿದೆ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಉತ್ತಮ ಆರ್ಥಿಕ ಲಾಭವಾಗಲಿದೆ. ಕುಟುಂಬದ ಸದಸ್ಯರು ಹಾಗೂ ಆಪ್ತರ ಬೆಂಬಲ ಸದಾ ನಿಮ್ಮೊಂದಿಗಿರಲಿದ್ದು, ಅವರೊಟ್ಟಿಗೆ ಗುಣಮಟ್ಟದ ಸಂತೋಷದಾಯಕ ಸಮಯವನ್ನು ಕಳೆಯುವ ಅದೃಷ್ಟ ಒಲಿದು ಬರಲಿದೆ. ಮೀನರಾಶಿ. ಶುಕ್ರನ ವಿಶೇಷ ಕೃಪೆಯಿಂದ ಸಮಾಜದಲ್ಲಿ ಮೀನರಾಶಿಯವರ ಪ್ರತಿಷ್ಠೆ ಉತ್ತುಂಗಕ್ಕೇರಲಿದೆ. ನ್ಯಾಯಾಲಯದಲ್ಲಿರುವ ಬಹುಕಾಲದ ಕಾನೂನು ವಿವಾದಗಳಲ್ಲಿ ನಿಮ್ಮ ಪರವಾಗಿ ಜಯ ಸಿಗುವ ಬಲವಾದ ಸಾಧ್ಯತೆಗಳಿವೆ. ಇದರಿಂದ ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿನ ಬಿರುಕುಗಳು ಶಮನವಾಗಿ ಮಧುರತೆ ಮನೆ ಮಾಡಲಿದೆ. ನಿಮ್ಮ ಆಕರ್ಷಕ ಹಾಗೂ ಪ್ರಭಾವಶಾಲಿ ಮಾತುಗಾರಿಕೆಯಿಂದ ಸುತ್ತಮುತ್ತಲಿನ ಜನರ ಗಮನ ಸೆಳೆಯುವಲ್ಲಿ ನೀವು ಯಶಸ್ವಿಯಾಗುವಿರಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ.